ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಇದೆ GS ದೇವರು ದೆವ್ವದಂತ ಹೇಳ್ತಿದ್ದೀಯ ಮತ್ತೆ ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಹಾಯ್ ಗಾಯ್ಸ್, ನಾನು ಇವಾಗ ಮಲಗಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ. ತುಂಬಾ ದಿನ ಆಗಿತ್ತು ವ್ಲಾಗ್ ಮಾಡಿಬಿಟ್ಟು. ತಣ್ಣಗೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬೀಸ್ತಾ ಇದೆ, ತೋರಿಸ್ತೀನಿ ನಿಮ್ಗೂ. ಓ ಮೈ ಗಾಡ್, ಆಲ್ರೆಡಿ ನೀವೇ ನೋಡ್ತಿರ್ಬೋದು. ನೋಡಿ, ನೆಲ ಎಲ್ಲ ಫುಲ್ ಒದ್ದೆ ಒದ್ದೆ ಆಗಿಬಿಟ್ಟಿದೆ, ಯಾವ ಥರ ಆಗಿದೆ ಅಂತ. ಸೊ ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತೇಳ್ಬಿಟ್ಟು. ಇಲ್ಲಿ ಬೆಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ನೀವು ಇಲ್ಲಿ ವ್ಯೂ ಮಾಡಬೇಕಾದ್ರೆ ಹತ್ತಿರದಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ಯಾವ ಬೆಟ್ಟ ಅಂದರೆ ದೇವರಾಯನ ದುರ್ಗ ಅಂತ ಹೇಳ್ಬಿಟ್ಟು. ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ಕ್ಲೌಡ್ಸ್ ಎಲ್ಲ ಸಖತ್ತಾಗಿರುತ್ತೆ ಇಲ್ಲಿ. ನೈಟ್ ಟೈಮ್, ಆಮೇಲೆ ಬೆಳಿಗ್ಗೆ ಸಂಜೆ ಟೈಮು ತುಂಬಾ ಸೂಪರ್ ಆಗಿರ್ತದೆ. ಓಕೆ, ಹಾಗೆ ತಣ್ಣಗೆ ಮಳೆನೂ ಬರ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಮಳೆಗಾಲ ಅಲ್ವಾ, ಸೊ ಮಳೆ ಬರ್ತಾ ಇದೆ. ತುಂಬ ತಣ್ಣಗೆ ಅಂತ ಅನ್ನಿಸ್ತಾ ಉಂಟು. ಸೊ ನನಗಿವಾಗ ಕ್ಲಾಸ್ ಇದೆ. ಹಾಗೆ ಸ್ವಲ್ಪ ಮುಖಕ್ಕೆ ನೀರು ಹಾಕ್ಕೊಂಡು, ನೋಡಿ ಮುಖನ ಒರೆಸಿಲ್ಲ ನಾನು, ಹಾಗೆ ಮುಖಕ್ಕೆ ನೀರು ಹಾಕ್ಕೊಂಡು ಎದ್ದಿದ್ದೀನಿ. ಓಕೆನಾ, ಇವಾಗ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಈ ಮಳೆಯಲ್ಲಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಸಂಜೆ ಬರ್ತೀನಿ. ಸೊ ನನ್ನ ಕ್ಲಾಸ್ ಎಲ್ಲರೂ ನೋಡಿದ್ದೀರಾ, ಇಲ್ಲೇ ಚಿಕ್ಕಪೇಟೆಯಲ್ಲಿ ಇರೋದು. ನಾನು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಿದ್ದೀನಿ. ಯಾರಿಗಾದರೂ ಬೇಕಿದ್ದರೆ ಆನ್ಲೈನ್ ಕ್ಲಾಸ್ ಸಜೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕ್ತಿರ್ತೀನಿ. ಸೊ ಬನ್ನಿ ಕ್ಲಾಸಿಗೆ ಹೋಗೋಣ. ಸೊ ಗಾಯ್ಸ್, ನಾನೀಗ ಫೇಸಿಗೆ ವಿಟಮಿನ್ ಸಿ ಅಂದರೆ ಇದು ಸಿ ಬ್ಲೀಸ್ ಅಂತ ಕಂಪನಿದು ಪ್ರಾಡಕ್ಟ್ ಹಾಕ್ತಾ ಇದ್ದೀನಿ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಬುಕ್ ಮಾಡೋರು ಬುಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಸ್ಕಿನ್ನಿಗೆ ಒಳ್ಳೆ ಗ್ಲೋ ಕೊಡ್ತದೆ. ಇದು ಸಂಜೆ ಟೈಮ್ ಹಾಕುವಂಥದ್ದು. ಸೊ ನಾನು ಇದನ್ನು ಸಂಜೆತ್ತು ಹಾಕ್ತೀನಿ. ಆ್ಯಂಡ್ ಮಾರ್ನಿಂಗ್ ಟೈಮ್ ನಾನು ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕ್ರೀಮ್ ಇದೆ, ಅದು ಕೈಗೆ ಸಿಗ್ತಿಲ್ಲ ಗೈಸ್. ಸೊ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಅದು ಸಿಕ್ಕದಿದ್ದರೆ ಇದು ಹಾಕ್ಕೊತೀನಿ. ಸೊ ಅದು ಒಂದು ಪ್ರಾಡಕ್ಟ್ ಬಂದುಬಿಟ್ಟು ವಿಟಮಿನ್ ಡಿ ಅಂದರೆ ಕಾಜಿಕ್ ಆ್ಯಸಿಡ್ ಕೂಡ ಇನ್ಕ್ಲೂಡ್ ಆಗಿದೆ ಅದರಲ್ಲಿ. ಸೊ ಇದು ವಿಟಮಿನ್ ಸಿ ಹಾಕ್ತಾ ಇರೋದು. ತುಂಬಾ ಶೈನಿಂಗ್ ಆಗಿರುತ್ತೆ ಸ್ಕಿನ್ನ. ಸೊ ಇದನ್ನು ಹಾಕ್ಕೊಂಡು ನಾನು ಇವಾಗ ಕ್ಲಾಸಿಗೆ ರೆಡಿ ಆಗ್ತೀನಿ. ಸೊ ನೋಡಿ ಗಾಯ್ಸ್, ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆ್ಯಂಡ್ ಶೈನಿಂಗ್ ಆಗಿ ಕಾಣಿಸ್ತಿದೆ ಆಗಕ್ಕೆ ಮತ್ತು ಈಗಕ್ಕಿಂತನೂ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಸೊ ಲಿಂಕ್ ನಾನು ಬಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಇವತ್ತು ಪ್ಲ್ಯಾಟ್ಸ್ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಜಡೆ ಕಟ್ಕೊಂಡಿದ್ದೀನಿ. ಸೊ ರೆಡಿ ಆಗಿದೆ. ನಾನಿವಾಗ ಡ್ರೆಸ್ ಹಾಕ್ಕೊಂಡು ಆಗಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಾಸಿಗೆ ಹೊರಡ್ತೀನಿ. ನೋಡಿ ಎಷ್ಟು ಗ್ಲೋಯಿಂಗ್ ಆ್ಯಂಡ್ ಶೈನಿಂಗ್ ಲುಕ್ ಇದೆ. ಸೊ ನೋಡಿ ಗೈಸ್, ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತದೆ ನನ್ನ ಸ್ಕಿನ್ ಅಂತ ನೀವೇ ನೋಡ್ತಾ ಇರ್ಬೋದು. ಆ ಪ್ರಾಡಕ್ಟ್ ಲಿಂಕನ್ನು ನಿಮಗೆ ಬಯೋದಲ್ಲಿ ಹಾಕ್ತೀನಿ. ಸೊ ಇವಾಗಲೇ ಪರ್ಚೇಸ್ ಮಾಡಿ. ಸೊ ನೋಡಿ ಎಷ್ಟು ಗ್ಲೋಯಿಂಗ್ ಆಗಿದೆ ಸ್ಕಿನ್ ಅಂತ. ಸೊ ಯಾರು ಮಿಸ್ ಮಾಡ್ಕೊಬೇಡಿ, ನನ್ನ ಪ್ರಾಡಕ್ಟ್ ಲಿಂಕ್ ನಾನು ಹಾಕಿರ್ತೀನಿ, ಪರ್ಚೇಸ್ ಮಾಡಿ. ಸೊ ಗೈಸ್, ಇವಾಗ ಎಲ್ಲ ಆಗಿದೆ. ನಾನು ಇವಾಗ ನಂದು ಒಂದು ಡ್ರೆಸ್ ನಾನು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೆ. ಸೊ ಅಲ್ಲಿ ತಕ್ಕೊಂಡು ಮತ್ತೆ ನಾನು ಕ್ಲಾಸ್ ಹತ್ರಕ್ಕೆ ಹೋಗಬೇಕು. ಓಕೆನಾ. ಸೊ ನನ್ನ ಔಟ್ಫಿಟ್ ನಿಮಗೆ ಕಾಣಿಸಲ್ಲ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಇಷ್ಟೇ. ಆ್ಯಂಡ್ ಇದಕ್ಕೆ ರೆಡ್ ಮರೂನ್ ಕಲರ್ ಜಾಕೆಟ್ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ನೋಡಿ ಈ ಥರ ಜಾಕೆಟ್ ಬರುತ್ತೆ. ಸೊ ಬನ್ನಿ ಇವಾಗ ಕ್ಲಾಸಿಗೆ ಹೋಗುವ. ಸೊ ನಾನು ಪ್ರಾಡಕ್ಟ್ ಲಿಂಕ್ನ ಹಾಕಿರ್ತೀನಿ, ತುಂಬಾ ಚೆನ್ನಾಗಿದೆ. ಸೊ ಪರ್ಚೇಸ್ ಮಾಡೋರು ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಗ್ಲೋಯಿಂಗ್ ಕಾಣಿಸ್ತಿದೆ ಸ್ಕಿನ್ನ. ಲಾಂಡ್ರಿ ಹತ್ರ ಹೋಗಿ ಅಲ್ಲಿ ಎಷ್ಟು ಬಟ್ಟೆಗೆಲ್ಲ ಎಷ್ಟಾಗಿದೆ ಅಂತ ಕೇಳಿಕೊಂಡು ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರೋದು. ನಮ್ಮನೇಲಿ ಬ್ಯೂಟಿಫುಲ್ ಆಗಿರುವಂಥ ಕಂದಮ್ಮ ಇದೆ. ಹನಿ
ಅನ್ನಿ ಕಂದಮ್ಮ ಓನು ಬ್ಯೂಟಿಫುಲ್ ಆಗಿರುವಂಥ ಕಂದಮ್ಮ ಇದು. ಓನು ಕಂದಮ್ಮ ಓನು. ಇದೆ GS ಲಾಂಡ್ರಿ ಅಂತ ಕೊಟ್ಟಿರೋದು. ಹಾಂ ಅದೇ ಅದಾಗಲ್ವಾ ಸರ್? ಓಕೆ. ನೀವು ಹೋಗೋಕ್ಕಿಲ್ವಾ ಬೆಂಗಳೂರು ಕಡೆ? ಥ್ಯಾಂಕ್ ಇದು ಎಷ್ಟಾಯಿತು ಅಮೌಂಟ್? ಪ್ರೈಸ್ ನೋಡಿ, ಈ ಥರ ಲಾಂಡ್ರಿದು ಆಗಿದೆ. ಒಂದು ಬ್ಲೌಸ್ ಪೀಸ್ ಕೂಡ ಕೊಟ್ಟಿದ್ದೆ, ಬಟ್ ಅದು ಹಾಕೋಕ್ಕಾಗಲ್ಲಂತೆ. ಸೊ ಇಷ್ಟಾಗಿದೆ ಇದೆ ಪ್ಲೇಸ್ ಇಲ್ಲಿ ಒಂಥರ. ಸೊ ಇವಾಗ ನಾನು ಕ್ಲಾಸಿಗೆ ಹೊರಡ್ತೇನೆ. ಏನು ಹಾಕಿರೋದು? ಸೊ ದಿಸ್ ಇಸ್ ಮೈ ಕ್ಲಾಸ್ ಗೈಸ್. ಏನು ಹಾಕಿರೋದು? ಹೂವಾ? ಅವನು ಹಾಕಿರೋದಾ? ಎಲ್ಲಿತ್ತು ಎಲ್ಲದು? ಏನು ನೋಡಿದೆ? ಏನು ಹೇಳ್ದೆ? ಹೌದಾ? ಏನಂದ? ಹೌದಾ? ದೇವರು ದೆವ್ವದಂತ ಇರ್ತಿದ್ಯ ಮತ್ತೆ? ಹೌದಾ? ಕೊಡ್ಲ ನಂದೊಂದು? ಸೊ ಗೈಸ್, ಎಷ್ಟು ಜನ ಇಬ್ಬರು ಅಂದರೆ ಒಬ್ಬಳು ಹುಡುಗಿ ಹಾಗೆ ಬಂದಿರೋದು, ಒಬ್ಬಳು ಬಂದಿದ್ದಾಳೆ, ಇನ್ನೂ ಜನ ಬರಬೇಕು, ಇನ್ನು ಮಕ್ಕಳು ಬರಬೇಕು. ಸೊ ಅಲ್ಲಿವರೆಗೂ ಸೊ ಇದು ಯಾವುದೊಂದು ಬ್ಯಾಕ್ಗ್ರೌಂಡ್ ಹಾಕಿದ್ದಾರೆ ಗೈಸ್. ಇನ್ನು ಮದುವೆ ಸೀಮಂತನೂ ಆಗಿರಬೇಕು, ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮಾತ್ರ. ಗೈಸ್, ಫೈನಲಿ ಮನೆಗೆ ಬಂದಿದ್ದೀನಿ. ಸೊ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಏನು ಮಾಡ್ತೀನಿ. ಟಾಟಾ, ಬಾಯ್, ಐ ಲವ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.